ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಜಿಬಿಎ ಚುನಾವಣೆ ನಡೆಸುವಂತ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ 3ನೇ ಬಾರಿ ತನ್ನ ಗಡುವನ್ನ ಕೊಟ್ಟಿದೆ. ಅಂದ್ರೆ ಡಿಸೆಂಬರ್ 31, 2026 ಒಳಗಡೆ ಜಿಬಿಎ ಚುನಾವಣೆಯನ್ನ ನಡೆಸಬೇಕು ಅಂತ ಹೇಳಿ ಕೊನೆಯ ಡೆಡ್ಲೈನ್ ಅನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಸೊ ನಮ್ಮ ಜೊತೆಗೆ ಅಬ್ದುಲ್ ವಾಜಿದ್ ಇದ್ದಾರೆ. ಇವ್ರು ಯಾರು ಅಂತಂದ್ರೆ ಚುನಾವಣೆಯನ್ನ ನಡೆಸಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಅರ್ಜಿಯನ್ನ ಸಲ್ಲಿಸಿದಂಥವ್ರು. ಸರ್, ಈಗ ಸುಪ್ರೀಂ ಕೋರ್ಟು 3ನೇ ಬಾರಿ ಡೆಡ್ಲೈನ್ ಅನ್ನ ಕೊಟ್ಟಿದೆ. ಅದು ಮತ್ತೇನೋ ಮೀರುತ್ತಾ? ಅಷ್ಟರೊಳಗಡೆ ಹೊಸ ಕಾರ್ಪೊರೇಟರ್ಗಳು ಆಯ್ಕೆಯಾಗಿ ಬರ್ತಾರ ಬೆಂಗಳೂರಿಗೆ? ನೋಡಿ, ಈಗ ಹಿಂದೆ ಮೇ ತಿಂಗಳಲ್ಲಿ ಒಂದು ತೀರ್ಪು ಬಂದಿತ್ತು ಸುಪ್ರೀಂ ಕೋರ್ಟು. ಆಗ್ಲೂ ಸಹ ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ಅವರು ಸೆಪ್ಟೆಂಬರ್ವರೆಗೂ ಅದು ಕೇಳಿದರು, ನಮಗೆ ಸ್ಟಾಫ್ ಕೊರತೆ ಇದೆ ಮತ್ತೊಂದು ರೀಸನ್ ಹಾಕ್ಕೊಂಡು. ಆದರೆ ಸುಪ್ರೀಂ ಕೋರ್ಟ್ ಒಪ್ಪಿಲ್ಲ, ಆಗಸ್ಟ್ ಒಳಗಡೆ ಚುನಾವಣೆ ನಡೆಸಬೇಕಂತ ಒಂದು ಆದೇಶವನ್ನು ಕೊಟ್ಟಿತ್ತು. ಆದರೆ ಆ ತೀರ್ಪು ಬಂದ ನಂತರ ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು, ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಅವರು SIRನ ಘೋಷಣೆ ಮಾಡಿದ್ದಾರೆ. ಇಡೀ ರಾಜ್ಯದಲ್ಲಿ SIR ನಡೀತಾ ಇದೆ. ಈಗ ಆಲ್ರೆಡಿ ತಮಗೆಲ್ಲ ಈಗ 30ನೇ ತಾರೀಕು ಒಳಗಡೆ ನಾವು ಫಾರ್ಮ್ ಸಲ್ಲಿಸಬೇಕಂತ ಒಂದು ಕೊನೆ ದಿನ ನಿನ್ನೆ ಅದನ್ನು ಸ್ವಲ್ಪ ಪೋಸ್ಟ್ಪೋನ್ ಆಗಿ ಆಗಸ್ಟ್ 8ವರೆಗೂ ಸಮಯ ಸಿಕ್ಕಿದೆ. ಇವತ್ತು ಒಂದೇ ರೀಸನ್ನು ಸುಪ್ರೀಂ ಕೋರ್ಟಲ್ಲಿ 3 ಜನ ಕೇಳಿರೋದು, GBA ಆಗಲಿ, ಸರ್ಕಾರ ಆಗಲಿ, ಎಲೆಕ್ಷನ್ ಕಮಿಷನ್ ಆಗಲಿ, SIR ನಡೀತಾ ಇದೆ, ಸಿಬ್ಬಂದಿ ಕೊರತೆ ಇದೆ, ನಾವು ಚುನಾವಣೆ ಮಾಡೋಕ್ಕೆ ನೀವು ಆದೇಶಕ್ಕೆ ನಾವು ರೆಡಿ ಇದ್ದೀವಿ, ತಯಾರಿದ್ದೀವಿ, ಆದರೆ SIR ಹಿನ್ನೆಲೆಯಲ್ಲಿ ನಮಗೆ ದಯವಿಟ್ಟು ಸಹ ಟೈಮ್ ಕೊಡಿ, ನಮಗೆ ಡಿಸೆಂಬರ್ ಒಳಗೆ ಟೈಮ್ ಕೊಡಿ ಅಂತಲೂ ಕೇಳಿದರು. ಆಗ ಚರ್ಚೆಗೆ ಬಂದಾಗ ಯಾಕೆ ಡಿಸೆಂಬರ್ ಅಂತಲೂ ಕೇಳಿದಾಗ, ಈಗ ಫೈನಲ್ ವೋಟರ್ ಲಿಸ್ಟು ಬರದೇ ಅಕ್ಟೋಬರ್ 17 ಅಂತ ಒಂದು ನಿನ್ನೆ ತೀರ್ಮಾನ ಆಗಿದೆ. ಮತ್ತು ತಿರ್ಗಾ ಕಾಲಾವಕಾಶ ಸಿಗ್ಬೋದು. ಆ ಹಿನ್ನೆಲೆಯಲ್ಲಿ ಸೇಫರ್ ಸೈಡಲ್ಲಿ ಡಿಸೆಂಬರ್ 31 ಟೈಮ್ ಕೊಡಿ ಸರ್ ಅಂತ ಕೇಳಿದಾಗ ಚೀಫ್ ಎಲೆಕ್ಷನ್ ನಮ್ಮ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿಯವರು ತೀರ್ಪನ್ನು ಕೊಟ್ಟಿದ್ದಾರೆ. ಬಹುತೇಕ ಈ ಸಲ ಫೈನಲ್ ವರ್ಡಿಕ್ಟ್ ಅಂತ ನನಗೆ ಭರವಸೆ ಇದೆ. ಡಿಸೆಂಬರ್ 31 ಒಳಗಡೆ GBA 5 ಪಾಲಿಕೆಗೆ ಚುನಾವಣೆ ಆಗುತ್ತೆ. ಸರ್, ಈ ಹಿಂದೆ ಇವತ್ತು ಅಂದ್ರೆ ಈ 3ನೇ ಬಾರಿ ಡೆಡ್ಲೈನ್ ಸೇರಿದಂತೆ ಪ್ರತಿ ಬಾರಿನೂ ಒಂದಲ್ಲ ಒಂದು ಕಾರಣವನ್ನ ರಾಜ್ಯ ಸರ್ಕಾರ ನಗರಾಭಿವೃದ್ಧಿ ಇಲಾಖೆ ಕೊಡುವಂತ ಕೆಲಸಕ್ಕೆ ಮಾಡೈತೆ ಸರ್. ಒಂದ್ ಕಡೆ 5 ಕಾರ್ಪೊರೇಷನ್ ಮಾಡಿದೀವಿ ಅಂತ, ಇನ್ನೊಂದ್ ಕಡೆ ಗಣತಿ ನಡೀತಾ ಇದೆ ಅಂತ, ಈಗ SIR ನಡೀತಾ ಇದೆ ಅಂತ, ಮುಂದೆ ಇನ್ನೊಂದೇನೋ ಒಂದು ರೀಸನ್ ಬರುತ್ತೆ, ಇನ್ನೊಂದೇನೋ ರೀಸನ್ ಕೊಟ್ಟು ಮತ್ತೆ ಎಕ್ಸ್ಟೆಂಡ್ ಮಾಡಬೇಕು ಅನ್ನುವಂಥ ಒಂದು ಚಿಂತನೆ ಇದೆ ಅನ್ನುವಂಥದ್ದು ಮಾತುಗಳು ಕೇಳಿ ಬರ್ತಾ ಇದೆ. ಆ ಪ್ರಶ್ನೆಗೆ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರು ಪ್ರಶ್ನೆ ಮಾಡಿದ್ರು, ತಿರ್ಗಾ ನೀವು ಡಿಸೆಂಬರ್ ವಾಪಸ್ ಏನೋ ಬಂದು ರೀಸನ್ ತೊಗೊಂಬತ್ತೀರಪ್ಪ ಅಂತ. ಆಗ ಕಪಿಲ್ ಸಿಬ್ಬಲ್ಲು ನೇರವಾಗಿ ಸೀನಿಯರ್ ಮೋಸ್ಟ್ ಅಡ್ವೊಕೇಟ್ ಅವರು ಹೇಳಿದ್ರು, ಸರ್ ಈ ವಿಚಾರಕ್ಕೆ ನಿಮ್ಮ ಮುಂದೆ ತಿರ್ಗಾ ನಾನು ಬರಲ್ಲ ಅಂತಲೂ ಸ್ಪಷ್ಟವಾಗಿ ಹೇಳಿದ್ರು. ಮತ್ತು ನಮ್ಮ AG ಇರ್ತಕ್ಕಂಥವ್ರು ಅವರು ಶಶಿಕಿರಣ್ ಅವರು ಹೇಳಿದ್ರು, ಇಲ್ಲ ಸರ್ ನಾವು 1ನೇ ತಾರೀಕು ಜನವರಿ ಬಂದುಬಿಟ್ಟು ನಿಮಗೆ ಹೇಳ್ತೀವಿ, ನಾವೆಲ್ಲ ಪ್ರಕ್ರಿಯೆ ಮುಗಿಸಿದ್ವಿ, ಚುನಾವಣೆ ಆಗಿದೆ ಅಂತ ಹೇಳಿದ್ವಿ ಅಂತ ಹೇಳಿದ್ದಾರೆ. ಎಲ್ಲೋ ಒಂದು ಕಡೆ ಸತ್ಯ ಹೇಳಿದ್ದಾರೆ ಅಂತ ನನ್ನ ನಂಬಿಕೆ ಇದೆ. ಬಹುತೇಕ ಮುಂದೆ ಯಾವುದೇ ಅವ್ರಿಗೆ SIR ಇರ್ತಾರಲ್ಲ ಅಂತ 100% ಅವ್ರಿಗೆ ಯಾವುದೇ ಸಮಯ ಸಿಗ್ತಾ ಇರಲಿಲ್ಲ. SIR ಹೌದು, ನಾನು ಸ್ವಾಗತ ಮಾಡ್ತೀನಿ, ನನ್ನ ಪೆಟಿಷನ್ ಆದ್ರೂ ಇವತ್ತು SIR ಆತಂಕಕ್ಕೆ ಉಳಿದಾಗಿದೆ. ಎಲ್ಲ ಭಾಳ ಜನರು ಹೆಸರುಗಳು ಹುಡುಕದೇ ಒಂದು ದೊಡ್ಡ ಸಮಸ್ಯೆ ಆಗಿದೆ. ಈಗ ನಾವು ಮುಂದಿನ ತಿಂಗಳಲ್ಲಿ SIR ಮೂಮೆಂಟಲ್ಲಿ ಹೋಗಿ ಚುನಾವಣೆಯಲ್ಲಿ ಜನರಿಗೆ ನಾವು ವೋಟ್ ಕೇಳ್ತಾಗ ಸರಿ ಇಲ್ಲ ಅಂತ ನಾವು ಅದಕ್ಕೆ ಸಹ ಪರ ಇದ್ದೀವಿ. ಬಹುತೇಕ ಈ ಸಲ ಕೊನೆ ಡಿಸೆಂಬರ್ ಒಳಗೆ ಚುನಾವಣೆ ಆಗುತ್ತೆ ನಂಬಿಕೆ ಇದೆ. ಹಿಂದೆ ಹೈಕೋರ್ಟ್ ಆದೇಶ ಮಾಡಿದಾಗ ನೀವೇನೆ, ಆಗ BJP ಸರ್ಕಾರ ಆಡಳಿತದಲ್ಲಿತ್ತು, ಸರ್ಕಾರದ ವಿರುದ್ಧ ಅಂದ್ರೆ ಅದ್ರ ವಿರುದ್ಧನೇ ನೀವು ಸುಪ್ರೀಂ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರಿ. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ, ಆದ್ರೆ ಎಲ್ಲೋ ಒಂದ್ ಕಡೆ ಪಿಟಿಷನರು ಸಾಫ್ಟ್ ಕಾರ್ನರ್ ತೋರಿಸ್ತಿದ್ದಾರೆ ಅನ್ನುವಂಥದ್ದು ಒಂದು ಮಾತಿದೆ. ಒಪ್ತೀರಾ ಇದನ್ನ? ಖಂಡಿತ ಒಪ್ಪಲ್ಲ. ಈಗ ನೋಡಿ, ಸುಪ್ರೀಂ ಕೋರ್ಟ್ ನಾವು ಪಿಟಿಷನರ್ ಇದ್ದೇ ಇದ್ದೀವಿ. ಇದು ಇವತ್ತು ಬಂದು, ಇದರ ಹಿಂದೆ ಮೇಯಲ್ಲೂ ಬಂದಿತ್ತು, ಅದಕ್ಕೆ ಹಿಂದೆನೂ ಬಂದಿತ್ತು. ಕಾರಣದಿಂದ ಅಂದರೆ ಜಿನಿಯನ್ ಕಾರಣಗಳು ಸರ್ಕಾರ ಕೊಟ್ಟಿರ್ತಕ್ಕಂಥದ್ದು. ನಮಗೆ ನಮ್ಮ ಸರ್ಕಾರದವರು ನೀವು ಹೋಗಿ ಸಾಫ್ಟ್ ಆಗ್ರಪ್ಪ, ನೀವು ಏನು ಮಾತಾಡ್ಬಿಡ್ರಿ ಅಂತ ನಮಗೇನು ಹೇಳಿಲ್ಲ. ಅವರು ಹೇಳ್ತವ್ರೆ ನಾವು ಚುನಾವಣೆ ಮಾಡೋಕ್ಕೆ ರೆಡಿ ಇದ್ದೀವಿ, ಈ ಸಲ SIR ಇರೋದ್ರಿಂದ ಮಾತ್ರ ನಾವು ಸಮಯ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ನಾವು ಸ್ವಾಗತ ಮಾಡ್ತೀವಿ, ಸರ್ಕಾರ ಪರ ಇದ್ದೀವಿ, ಸರ್ಕಾರ ಡಿಸಿಷನ್ನು, ಸರ್ಕಾರ ಚುನಾವಣೆ ಮಾಡೋಕ್ಕೆ ರೆಡಿ ಇದೆ. ಸೊ ಆ ಹಿನ್ನೆಲೆಯಲ್ಲಿ SIR ಇರ್ತಾರಲ್ಲ ಅಂದರೆ ಯಾವುದೇ ಕಾರಣಕ್ಕೆ ಆಗಸ್ಟಲ್ಲಿ ಎಲೆಕ್ಷನ್ ಪೋಸ್ಟ್ಪೋನ್ ಆಗ್ತಾ ಇರಲಿಲ್ಲ. SIR ಇರೋದ್ರಿಂದ ಪೋಸ್ಟ್ಪೋನ್ ಆಗಿರೋದು ಸರಿ ಇದೆ. SIR ಯಾಕಂದರೆ ಈಗ ಚುನಾವಣೆ ನಡೆಸಿದ್ರು ನೀವು, ನಿಮ್ಮ ಹತ್ರ ಬೇರೆ ಮತದಾರ ಪಟ್ಟಿ ಅಂದರೆ ರಾಜ್ಯ ಚುನಾವಣೆ ಆಯೋಗದ ಏನು ಪಟ್ಟಿ ಮಾಡಿದ್ದು ಅದಿದೆ.
ಈಗ ಮೇನ್ ಏನು ಪಟ್ಟಿ ಆಗಿದೆ ಅದು ಫ್ರೀಸ್ ಆಗಿದೆ, ಅದು ಹೊಸ ಪಟ್ಟಿ ಆಗಬೇಕು. ಆ ಹಿನ್ನೆಲೆಯಲ್ಲಿ ಈಗ ಹೆಂಗೂ ಹೊಸ ಪಟ್ಟಿ ಆದ ನಂತರ ಹೊಸ ಪಟ್ಟಿ ಪ್ರಕಾರನ ಚುನಾವಣೆ ಆಗಬೇಕು, ಅದಕ್ಕೆ ಸ್ವಾಗತ ಮಾಡ್ತೇವೆ. ಎಲ್ಲೋ ಒಂದು ಕಡೆ SIR ಅನ್ನೋದು ಒಂದು ಕುಂಟು ನೆಪ. ಈಗಿರುವಂಥ 5 ಕಾರ್ಪೊರೇಷನ್ ಎಲೆಕ್ಷನ್ ನಡೆದ್ರೆ ಕಾಂಗ್ರೆಸ್ ಫೇವರ್ ಆಗಿ ಮೆಜಾರಿಟಿ ಬರೋದಿಲ್ಲ. ಸೊ ಹಾಗಾಗೇನೆ ಒಂದಲ್ಲ ಒಂದು ಕಾರಣವನ್ನ ಒಡ್ಡುವಂಥ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನುವಂಥ ಒಂದು ಆರೋಪ BJP ಮಾಡ್ತಾ ಇದೆ. ಇದನ್ನ ಒಪ್ತೀರಾ? BJPಗೆ ಬಹುತೇಕ ಏನು ಬೆಂಗಳೂರ್ದು ಈ ಕಾರ್ಪೊರೇಷನ್ ನಾವು GBA ಮಾಡಿರೋದು ಅರ್ಥ ಆಗಿದೆಯಲ್ಲ ಗೊತ್ತಿಲ್ಲ. ಅವರು ನಿಜವಾಗ್ಲೂ 5 ಕಾರ್ಪೊರೇಷನ್ ನಾವೇ ಗೆಲ್ತೀವಿ ಅಂತ ನಿಜವಾಗ್ಲೂ ಅವ್ರ ಮನಸ್ಸಲ್ಲಿ ಇದ್ದಿದ್ರೆ ಇವತ್ತು ಪೆಟಿಷನ್ ಹಾಕ್ಕೊಬೇಕಾಯ್ತು, ಆಗ್ಬಿಟ್ಟು ಚುನಾವಣೆ ನಡೆಸಿ ಅಂತ ಕೇಳಬೇಕಾಯ್ತು. ಯಾವುದೇ ಕಾರಣಕ್ಕೂ 5 ಕಾರ್ಪೊರೇಷನ್ ಸಹ ಕಾಂಗ್ರೆಸ್ ಗೆಲ್ತದೆ. ಎಲ್ಲ ಕಡೆ ನಮಗೆ ಸಂಪೂರ್ಣ ನಂಬಿಕೆ ಇದೆ. ಇವತ್ತು ಸಾಕಷ್ಟು ಒಳ್ಳೆ ಕೆಲಸ ನಮ್ಮ ಮುಖ್ಯಮಂತ್ರಿ ಆದಂಥ DK ಶಿವಕುಮಾರ್ ಅವ್ರ ವಿಷನ್ನು ಮತ್ತು ಕೃಷ್ಣ ಬೈರೇಗೌಡರು ಹೊಸ ನೂತನವಾಗಿ ನಮ್ಮ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರು ತಾವು ನೋಡ್ತಾ ಇದ್ದೀರಾ, ದಿನನಿತ್ಯ ಜನಪರ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. 5 ಕಾರ್ಪೊರೇಷನ್ ಸಹ ಕಾಂಗ್ರೆಸ್ ಗೆಲ್ತ ನಂಬಿಕೆ ಇದೆ. ಈಗ ಡಿಸೆಂಬರ್ ಅಂತ್ಯ ಆಗ್ತಾ ಇರುವಂಥ ಟೈಮಲ್ಲೇ ಈಗಿರುವಂಥ 5 ಕಾರ್ಪೊರೇಷನ್ ಬೇಡ, ಅದ್ರ ಬದಲು 2 ಅಥವಾ 3 ಕಾರ್ಪೊರೇಷನ್ ಮಾಡಿ ಎಲೆಕ್ಷನ್ ಮಾಡೋದು ಬೆಸ್ಟು ಅನ್ನುವಂಥದ್ದು ಒಂದು ಅರ್ಜಿ ಸಲ್ಲಿಸಬೇಕು ಅನ್ನುವಂಥ ಒಂದು ಚರ್ಚೆ ನಡೀತಾ ಇದೆ ಅನ್ನುವಂಥದ್ದು ಒಂದು ಮಾತಿದೆ. ಎಲ್ಲೂ ಸರ್ಕಾರ ಆದರೆ 5ಕ್ಕೆ ಆಗತ್ತಾ ಅಥವಾ 2 ಅಥವಾ 3 ಕಾರ್ಪೊರೇಷನ್ಗೆ ಆಗತ್ತಾ? ಸರ್ಕಾರದಲ್ಲಿ ಎಲ್ಲೂ ಆ ರೀತಿಯ ಚಿಂತನೆ ಇಲ್ಲ. ನಾವೇ ನಮ್ಮ ಸರ್ಕಾರನೇ 5 ಕಾರ್ಪೊರೇಷನ್ ಮಾಡಿದೆ. ಈಗವರೆಗೂ ಚುನಾವಣೆ ಆಗಿಲ್ಲ, ಆಲ್ರೆಡಿ ಅನುಷ್ಠಾನಕ್ಕೆ ಬಂದಿದೆ. ಆಲ್ರೆಡಿ ಕಾರ್ಪೊರೇಷನ್ನು 5 ಕಮಿಷನರು ಇದರಲ್ಲಿ ಅಡಿಯಲ್ಲಿ ಕೆಲಸ ನಡೀತಾ ಇದೆ. ಯಾವುದೇ ರೀತಿಯಲ್ಲಿ ಏನು ಸಮಸ್ಯೆ ಇಲ್ಲ. ಹೊಸ ಕಾರ್ಪೊರೇಷನ್ ಪ್ರಕಾರನೇ ಎಲ್ಲ ಗ್ರ್ಯಾಂಟ್ಸು ಮತ್ತು ಡೆವಲಪ್ಮೆಂಟ್ ಇವಾಗ ನಡೀತಾ ಇರತಕ್ಕಂಥದ್ದು ಅಂಡರ್ GBA. ಸೊ ಯಾವುದೇ ರೀತಿಯಲ್ಲಿ 5, 2 ಮಾಡೋದು 3 ಮಾಡೋದು ಯಾವುದು ಚಿಂತನೆ ಇಲ್ಲ. 5 ಕಾರ್ಪೊರೇಷನ್ ಅಂತಂದು ಯಾಕಂದರೆ ಬೆಂಗಳೂರು ಭಾಳ ಬೆಳೀತಾ ಇದೆ, 5ನ ಮುಂದೆ ಇನ್ನೂ ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಒಂದು ಏನು ನಮ್ಮ ವಿಷನ್ ಇದೆ ಅದೇ ಆಗತ್ತೆ. 31ನೇ ತಾರೀಕು ಒಳಗಡೆ 5 ಮಹಾನಗರ ಪಾಲಿಕೆ ಚುನಾವಣೆ ಆಗುತ್ತೆ. ಯಾವುದು 2, 3 ಮರ್ಜ್ ಆಗ್ತಂತ ಸಾಧ್ಯತೆ ಇಲ್ಲ. ಬಹುತೇಕ ಕಾಂಗ್ರೆಸ್ಸು BJP JDS 3 ಪಾರ್ಟಿಯ ಶಾಸಕರಿಗೆ GB ಎಲೆಕ್ಷನ್ ನಡೆಸುವಂಥದ್ದು ಇಷ್ಟ ಇಲ್ಲ. ಸೊ ಹಾಗಾಗಿನೇ ಒಂದಲ್ಲ ಒಂದು ಕಾರಣವನ್ನ ಐಡಿಯಾಗಳನ್ನ ಕೊಡ್ತಿದ್ದಾರೆ ಸರ್ಕಾರಕ್ಕೆ ಅನ್ನುವಂಥದ್ದು ಒಂದು ಮಾತು. ಅದು BJP ಮತ್ತು JDS ಶಾಸಕರು ಮಾತ್ರ. ನಮ್ಮ ಕಾಂಗ್ರೆಸ್ ಶಾಸಕರು ಯಾವತ್ತೂ ತಯಾರಾಗಿದ್ದಾರೆ, ನಾವು ಚುನಾವಣೆ ಮಾಡ್ತೀವಿ ಅಂತ ತಯಾರಾಗಿದ್ದಾರೆ. ನಾವೇ ಮಾಡಿರ್ತಕ್ಕಂಥದ್ದು, ನಾವೇ GBA ಮಾಡಿರ್ತಕ್ಕಂಥದ್ದು, ನಾವೇ 5 ಪಾಲಿಕೆ ಮಾಡಿರ್ತಕ್ಕಂಥದ್ದು, ನಾವು ಯಾಕೆ ಹಿಂದೆ ಹೋಗ್ತೀವಿ? ನಾವು ಚುನಾವಣೆಗೆ ರೆಡಿ ಇದ್ದೇವೆ. SIR ಇರ್ತಾರಲ್ಲ ಅಂತ ಮುಂದಿನ ತಿಂಗಳು ಚುನಾವಣೆ ಆಗಿರೋದು, ಯಾವುದೇ ರೀತಿಯಲ್ಲಿ ನಿಂತ್ಕೊಳ್ತಾ ಇರಲ್ಲ. BJP ಅವ್ರಿಗೆ ಭಯ, BJP JDS ಅವ್ರು ಗೆಲ್ತಾರ ಮುಂದೆ ನೋಡ್ಕೊಬೇಕು, ಅವ್ರು ಯೋಚನೆ ಮಾಡಬೇಕು. ಅವ್ರು ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ಯಾವತ್ತೋ ಕೋರ್ಟ್ಗೆ ಹೋಗಿ ಏನೋ ಮಾಡಿರೋದು. ಅವ್ರಿಗಿಲ್ಲ, ಅವ್ರಿಗೆ ಬೆಂಗಳೂರು ಗೆಲ್ಲಲ್ಲ ಅಂತ ಗೊತ್ತಿದೆ. ಸೊ ಅವ್ರಿಗೆ ಆರಾಮ್ಸೆ ಕೂತವ್ರು ಅವರು. ಈಗ ಕೊನೆ ಪ್ರಶ್ನೆ ಸರ್, ಜನವರಿ 1, 2027 ಒಳಗಡೆ ಹೊಸ ಕಾರ್ಪೊರೇಟ್ಗಳು ಬೆಂಗಳೂರಿಗೆ ಆಯ್ಕೆ ಆಗ್ತಾರೆ ಸರ್? 369 ಜನ. 100% 5 ಮಹಾನಗರ ಪಾಲಿಕೆ, 5 ಹೊಸ ಮೇಯರ್ಗಳು, 369 ಜನ ಹೊಸ ಕಾರ್ಪೊರೇಟ್ರು ಬರ್ತಿರ್ತಕ್ಕಂಥ ಒಂದು ನಂಬಿಕೆ ಇದೆ. ಥ್ಯಾಂಕ್ ಯು. ಇದಿಷ್ಟು ಅಬ್ದುಲ್ ವಾಜಿದ್ ಹೇಳ್ತಾ ಇರುವಂತಹ ಮಾತು. ಈಗಾಗಲೇ ಸುಪ್ರೀಂ ಕೋರ್ಟ್ 3 ಬಾರಿ ಗಡುವನ್ನ ಕೊಟ್ಟಿದೆ. ಆದರೆ ಇವತ್ತು ಕೊಟ್ಟಂತಹ ತೀರ್ಪನ್ನ ಅಂತಿಮವಾದಂತಹ ಗಡುವು ಅನ್ನುವಂತಹ ಒಂದು ಎಚ್ಚರಿಕೆನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಸೊ ಈಗಾಗಲೇ ಸರ್ಕಾರನೂ ಕೂಡ ಡಿಸೆಂಬರ್ 31 ಒಳಗಡೆ ಚುನಾವಣೆಯನ್ನ ನಡೆಸ್ತೀವಿ ಅನ್ನುವಂತಹ ಒಂದು ಮಾತನ್ನ ಸುಪ್ರೀಂ ಕೋರ್ಟ್ಗೆ ಹೇಳಿರೋದ್ರಿಂದ ನಮಗೆ ವಿಶ್ವಾಸ ಇದೆ ಜನವರಿ 1 ಒಳಗಡೆ ಹೊಸ ಕಾರ್ಪೊರೇಟರ್ಗಳು ಬೆಂಗಳೂರಿಗೆ ಆಯ್ಕೆಯಾಗಿ ಬರ್ತಾರೆ. ಬೆಂಗಳೂರಿನ ಅಂದ್ರೆ ಸಮಗ್ರ ಬೆಂಗಳೂರಿನ ಅಭಿವೃದ್ಧಿಗೆ ಹೊಸ ಕಾರ್ಪೊರೇಟರ್ಗಳು ಪ್ರಯತ್ನವನ್ನ ಪಡ್ತಾರೆ ಅನ್ನುವಂಥ ಒಂದು ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.